ನಾಗೇಂದ್ರ ಬಾಬು ಈಗ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ. ನಾಗೇಂದ್ರ ಬಾಬು, ಗಮನಿಸ್ತಾ ಇದ್ದೀವಿ 187 ಕೋಟಿ ರೂಪಾಯಿ ಬೆನ್ನು ಬಿದ್ದಿದೆ ಇಡಿ ಅಧಿಕಾರಿಗಳ ತಂಡ. ಇದು ಯಾವ ರೀತಿ ದುರ್ಬಳಕೆ ಆಯಿತು ಅನ್ನುವಂಥ ಮಾಹಿತಿ ಕಲೆ ಹಾಕೋದಕ್ಕೇನೆ ಈಗ ಹೆಚ್ಚಿನ ದಿನಗಳ ಕಸ್ಟಡಿ ಕೇಳೋದಕ್ಕೆ ರಿಮ್ಯಾಂಡ್ ಅರ್ಜಿಯನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಏನೆಲ್ಲ ಆಗ್ಬೋದು, ಯಾವ ರೀತಿ ನೋಡ್ತೀರಿ ನೀವು ಈ ಕೇಸ್ನ? ಶ್ರೀಪಾದ ಪಾಟೀಲ್ ನೋಡಿ, ಈಗ ಪ್ರಮುಖವಾಗಿ ಇಡಿ ಅಧಿಕಾರಿಗಳು 187 ಕೋಟಿ ಹಣ, ಆ ಹಣ ಯಾವುದಕ್ಕೆಲ್ಲ ಬಳಕೆ ಆಗಿತ್ತು, ಈಗ ಉಳಿದಿರುವಂಥ ಇನ್ನೂ ಪತ್ತೆ ಆಗದಂಥ ಹಣ ಎಲ್ಲಿದೆ ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಇಲ್ಲಿ ಮನಿ ಲಾಂಡ್ರಿಂಗ್ ಆಗಿದ್ದಂಥ ಒಂದು ವಿಚಾರ, ಮತ್ತೊಂದು ಕಡೆ ಸರ್ಕಾರದ ಖಜಾನೆಗೆ ಒಂದು ರೀತಿಯಲ್ಲಿ ನಷ್ಟವನ್ನು ಭರಿಸುವಂಥ ಕೆಲಸ, ನಿಗಮ ಮಂಡಳಿಯಲ್ಲಿದ್ದಂಥ ಹಣವನ್ನು ಬುಡಕಟ್ಟು ಜನಾಂಗದವರಿಗೆ ಸೇರಬೇಕಾಗಿದ್ದಂಥ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರುವಂಥ ವಿಚಾರ, ಬ್ಯಾಂಕ್ ಅಧಿಕಾರಿಗಳು ಇಲ್ಲಿ ಶಾಮೀಲಾಗಿರುವಂಥ ವಿಚಾರ, ಇದೆಲ್ಲವೂ ಕೂಡ ಗಮನಿಸಿದಾಗ ಓವರಾಲ್ ಆಗಿ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಒಂದು ಕಡೆ ಮಾಜಿ ಸಚಿವರಾಗಿದ್ದಂಥ ನಾಗೇಂದ್ರ ಅವರು ಇಲ್ಲಿ ಡೆತ್ ನೋಟ್ನಲ್ಲಿ ಸೂಚನೆ ಕೊಟ್ಟಂತೆ ಮೌಖಿಕವಾಗಿ ಇವರೇ ಸೂಚನೆ ಕೊಟ್ಟಿದ್ದಾರಾ ಈ ಒಂದು ಹಣವನ್ನು ವರ್ಗಾವಣೆ ಮಾಡೋದಕ್ಕೆ, ಈ ಎಲ್ಲ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಉತ್ತರವನ್ನು ಕಂಡುಕೊಳ್ಳುವಂಥ ಕೆಲಸವನ್ನು ಇಡಿ ಅಧಿಕಾರಿಗಳು ಮಾಡ್ತಾ ಹೋಗ್ತಾರೆ. ಶ್ರೀಪಾದ್ ನೋಡಿ, ಈಗ SIT ಒಂದು ಕಡೆ ವಿಚಾರಣೆ ನಡೆಸ್ತಾ ಇದೆ, ಮತ್ತೊಂದು ಕಡೆ ತನಿಖೆಯನ್ನು ಕೂಡ ಮುಂದುವರಿಸಿದೆ. ಇಡಿ ಅಧಿಕಾರಿಗಳು ಕಳೆದ 3-4 ದಿನಗಳಿಂದ ಫುಲ್ ಆಕ್ಟಿವ್ ಆಗಿ ಎಲ್ಲೇ 20ಕ್ಕೂ ಹೆಚ್ಚು ಕಡೆ ದಾಳಿಯನ್ನು ಮಾಡಿ ಈಗ ನಾಗೇಂದ್ರ ಅವರನ್ನ ವಶಕ್ಕೆ ಪಡೆದುಕೊಂಡು ಅರೆಸ್ಟ್ ಮಾಡಿ ನ್ಯಾಯಾಧೀಶರ ಮನೆಗೆ ಕರೆದುಕೊಂಡು ಹೋಗಿದ್ದಾರೆ. ಮತ್ತೊಂದು ಕಡೆ ಮುಂದಿನ ದಿನಗಳಲ್ಲಿ ಇನ್ನು ಯಾರನ್ನೆಲ್ಲ ತಮ್ಮ ಕೆಡ್ಡಕ್ಕೆ ಬೀಳಿಸಿಕೊಳ್ಳುತ್ತೋ ಅನ್ನೋದನ್ನ ಕುತೂಹಲದಿಂದ ಕಾದೊಡಬೇಕಾಗುತ್ತೆ. ಇವೆರಡರ ಹೊರತಾಗಿ CBI ಕೂಡ ಬೇರೆ ಬೇರೆ ಆಯಾಮದಲ್ಲಿ ತನಿಖೆಯನ್ನು ಚುರುಕುಗೊಳಿಸಿದೆ. ಅಲ್ಲೂ ಕೂಡ ಒಂದು ರೀತಿಯಲ್ಲಿ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ನೋಡಿ, ಈಗ SIT ಅಧಿಕಾರಿಗಳು ತನಿಖೆಯ ಬಗ್ಗೆ ಮಾತನಾಡೋದಾದ್ರೆ ನೋಡಿ, ಈ ಒಂದು ಘಟನೆ ಆಗಿ ಸುಮಾರು ಮೇ 27ನೇ ತಾರೀಕು ಚಂದ್ರಶೇಖರನ್ ಶಿವಮೊಗ್ಗದಲ್ಲಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ. ಡೆತ್ ನೋಟನ್ನು ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಆ ಡೆತ್ ನೋಟಲ್ಲಿ ಇದ್ದಂಥ ಅಂಶಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿತ್ತು. ರಿಪಬ್ಲಿಕ್ ಕನ್ನಡ ಈ ವಿಚಾರವಾಗಿ ನಿರಂತರವಾಗಿ ಸುದ್ದಿಯನ್ನು ಬಿತ್ತರಿಸ್ತಾ ಬಂದಿತ್ತು. ಸರ್ಕಾರಕ್ಕೆ ನೇರವಾದಂಥ ಪ್ರಶ್ನೆಯನ್ನು ಮಾಡುವ ಕೆಲಸ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ಯಾವಾಗ ವರದಿ ನಾವು ಬಿತ್ತರಿಸ್ತಾ ಇದ್ದಂತೆ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ಪ್ರಕರಣವನ್ನು SITಗೆ ವರ್ಗಾವಣೆ ಮಾಡುತ್ತೆ. SIT ಟೀಮನ್ನು ಫಾರ್ಮ್ ಮಾಡಿ SITಗೆ ಪ್ರಕರಣವನ್ನು ತನಿಖೆ ಮಾಡಿ ಆದಷ್ಟು ಬೇಗ ವರದಿಯನ್ನು ಕೊಡುವಂತೆ ಸೂಚನೆ ಕೊಡ್ತಾರೆ. ಯಾವಾಗ SIT ಅಧಿಕಾರಿಗಳು ಈ ಒಂದು ವಿಚಾರವನ್ನು ಕೈಗೆತ್ತಿಕೊಂಡು ತನಿಖೆಯನ್ನು ಮುಂದುವರಿಸ್ತಾರೋ 17 ಆರೋಪಿಗಳ ವಿರುದ್ಧ ಅಲ್ಲಿ FIR ಕೂಡ ದಾಖಲಾಗುತ್ತೆ. 17 ಆರೋಪಿಗಳ ಹೆಸರು ಕೂಡ ಉಲ್ಲೇಖ ಆಗುತ್ತೆ. 17 ಆರೋಪಿಗಳಲ್ಲಿ 6 ಆರೋಪಿಗಳು ಈಗಲೂ ಕೂಡ ತಲೆಮರೆಸಿಕೊಂಡಿದ್ದಾರೆ. ಉಳಿದಂತೆ ಎಲ್ಲ ಆರೋಪಿಗಳು 11 ಜನ ಆರೋಪಿಗಳನ್ನು ಇಡಿ ಅಧಿಕಾರಿಗಳು SIT ಅಧಿಕಾರಿಗಳು ಬಂಧಿಸಿ ಅವರನ್ನು ವಿಚಾರಣೆಗೊಳಪಡಿಸ್ತಾರೆ. ನೋಡಿ, ಈಗಲೂ ಕೂಡ SIT ಅಧಿಕಾರಿಗಳು 3 ತಮ್ಮ ಕಸ್ಟಡಿಗೆ ಪಡೆದುಕೊಂಡು ಅವರಿಂದ ವಿಚಾರಣೆಗೊಳಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಂದರೆ SIT ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ಕೋಟಿ ಹಣವನ್ನ ಸೀಸ್ ಮಾಡ್ತಾರೆ. ಕೋಟಿ ಹಣವನ್ನ ಎಲ್ಲೆಲ್ಲಿ ಅಡಗಿಸಿಟ್ಟಿದ್ರು, ಎಲ್ಲೆಲ್ಲಿ ಆ ಒಂದು ಹಣವನ್ನ ಬಳಕೆ ಮಾಡಿಕೊಂಡಿದ್ರು, ಎಲ್ಲ ಕಡೆಯೂ ಕೂಡ ತೆರಳಿ ಹಣವನ್ನ ಸೀಸ್ ಮಾಡ್ತಾ ಬರ್ತಾರೆ. ಆದರೆ ಪ್ರಮುಖವಾಗಿ ಇನ್ನೂ 40 ಕೋಟಿ ಹಣ ಏನಾಯಿತು ಅನ್ನೋದು ಇನ್ನೂ ಕೂಡ ಪತ್ತೆ ಆಗಿಲ್ಲ. ಹಾಗಾಗಿ ಆ ಹಣದ ಮೂಲವನ್ನು ಹುಡುಕುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಡಿ ಅಧಿಕಾರಿಗಳು ಈಗ ಈ ವಿಚಾರಕ್ಕೆ ಎಂಟ್ರಿ ಆದ ಬಳಿಕ ಕಳೆದ ನೋಡಿ ಜೂನ್ 26ನೇ ತಾರೀಕು BJP ನಾಯಕ ಆಗಿರುವಂತಹ NR ರಮೇಶ್ ಅವರು ಇಡಿ ಅಧಿಕಾರಿಗಳಿಗೆ ಪತ್ರವನ್ನ ಬರೀತಾರೆ. ಅಲ್ಲಿಂದ ಚುರುಕುಗೊಳಿಸುವಂತ ಇಡಿ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸ್ತಾ ಬರ್ತಾರೆ. ಇವತ್ತವರೆಗೂ ಬಂದ ನೋಡಿ, ಈ 1 ತಿಂಗಳ ಒಂದು ಮಾಹಿತಿಯನ್ನು ಪಡೆದುಕೊಂಡಿರುವಂತಹ ಇಡಿ ಅಧಿಕಾರಿಗಳು ಈ ಹಣ ಏನಿದೆಯಲ್ಲ ಕೋಟಿ ಹಣ, ಆ ಹಣ ಚುನಾವಣೆಗೆ ಸಂದಾಯ ಆಗಿದೆ ಅನ್ನುವ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ಚುನಾವಣೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಶ್ರೀಪಾದ್. ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು ಮಾಹಿತಿಗಾಗಿ.